ಎಲ್ಲರಿಗೂ ಕಾರ್ ಇದೆ ಅಂತ ಗೊತ್ತು. ಕಾರ್ ಅನ್ನೋದು ಒಂದು ವಸ್ತು. ಕಾರಲ್ಲಿ 4 ಚಕ್ರ ಇದೆ, ಆಕ್ಸಿಲರೇಟ್ರು, ಬ್ರೇಕ್ ಎಲ್ಲ ಇರುತ್ತೆ. ಇವಾಗೆಲ್ಲ ಆಟೋಮೇಟೆಡು ಬಂದಿದೆ. ಕಾರ್ ಓಡಿಸೋದು ಹೆಂಗೆ ಅಂತ ಎಲ್ಲರೂ ನೋಡಿರ್ತೀವಿ, ಟಿ ವಿಲಿ ನೋಡಿರ್ತೀವಿ, ಸುತ್ತಮುತ್ತ ನೋಡಿರ್ತೀವಿ. ಕಾರ್ ಓಡ್ಸೋಕ್ಕೆ ಬರುತ್ತಾ ಅಂತ ಕೇಳಿದ್ರೆ ಎಲ್ಲರಿಗೂ ಬರುತ್ತಾ? ಕಲ್ತಿರಬೇಕು. ಒಂದು ಕಾರ್ ಓಡಿಸ್ಬೇಕು ಅಂದರೆ ಎಲ್ಲ ವಿಷಯಗಳು ಗೊತ್ತು, ಕಾರಲ್ಲಿರೋ ವಿಷಯಗಳೆಲ್ಲ ಗೊತ್ತು. ಡಿಕ್ಕಿ ಇದೆ, ಡಿಕ್ಕಿನ ಹಿಂಗೆ ಓಪನ್ ಮಾಡ್ಬೋದು ಅಂತ ಗೊತ್ತಿರಬಹುದು. ಆದರೆ ಕಾರ್ ಓಡ್ಸೋಕ್ಕೆ ಬರುತ್ತಾ ಅಂದರೆ ಕಾರ್ ಓಡಿಸಿದ್ರೆ ಮಾತ್ರ, ಚಾಲಕರಾಗಿದ್ದರೆ ಮಾತ್ರ ಅವ್ರಿಗೊಂದು ಡ್ರೈವಿಂಗ್ ಲೈಸೆನ್ಸ್ ಅಂತ ಕೊಡ್ತಾರೆ. ಲೈಸೆನ್ಸ್ ಅಂತ ಏನಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ? ಯಾವುದೋ ಒಂದು ಸ್ಟ್ರಕ್ಚರಲ್ ಫಾರ್ಮ್ಯಾಟ್, ಒಂದು ಪ್ರೋಟೋಕಾಲ್ಸು, ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರಬೇಕು ಅಂತ. ಅದೇ ಥರ ವೇದ ಮಂತ್ರದಲ್ಲಾಗಿರಬಹುದು ಅಥವಾ ಯಾವುದೇ ಮಂತ್ರ ಚಿಕಿತ್ಸೆಯಲ್ಲಾಗಿರಬಹುದು, ಒಂದು ಪ್ರೋಟೋಕಾಲ್ ಅಂತಿರುತ್ತೆ. ಆ ಪ್ರೋಟೋಕಾಲ್ ಮುಖಾಂತರ ಹೇಗೆ ನನಗೆಲ್ಲ ವಿದ್ಯೆನೂ ಗೊತ್ತು, ನನಗೆ ದೇವ್ರಿದ್ದಾನೆ ಅಂತ ಗೊತ್ತು, ನನಗೆ ಮಂತ್ರ ಇದೆ ಅಂತ ಗೊತ್ತು, ಬುಕ್ಸ್ ಇದೆ ಗೊತ್ತು, ನನಗೆ ನಾನೇ ಚಿಕಿತ್ಸೆ ಮಾಡ್ಕೊಂಡ್ಬಿಡ್ತೀನಿ ಅಂದರೆ ಅದು ಸಾಧ್ಯನಾ? ಅದಕ್ಕೆ ಲೈಸೆನ್ಸ್ ಇದೆಯಾ? ಅದಕ್ಕೆ ಲೈಸೆನ್ಸ್ ಇದೆಯಾ ಅಂದರೆ ಯಾರೋ ಒಬ್ರು ಕೊಡಬೇಕು ಅಂತಲೇ ಇಲ್ಲ. ಅಟ್ಲೀಸ್ಟ್ ನಮ್ಮ ಪ್ರಯತ್ನದಿಂದನೇ ನಾವು ಆ ಒಂದು ಊರ್ಜೆಯನ್ನು ನಮ್ಮಲ್ಲಿ ಬೆಳೆಸ್ಕೊಂಡಿದ್ದೀವಿ ಅಂತ ಪ್ರಶ್ನೆ ಮಾಡಬೇಕಾಗತ್ತೆ. ಅದು ಮಾಡಿದರೆ ಸಂತೋಷ ಮಾಡಬಹುದು, ಇಲ್ಲ ಅಂದರೆ ಕಷ್ಟ.